ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಚಾರದ ಕಾವು ಜೋರಾಗಿದೆ. ವಿದ್ಯಾಗಿರಿಯ ತೆಗ್ಗಿ ಲೇಔಟ್ನಲ್ಲಿ BY ವಿಜಯೇಂದ್ರ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಮತಯಾಚನೆ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಭಾಷಣವನ್ನ ಮಾಡಿದ್ದಾರೆ. ವೀರಣ್ಣ ಚರಂತಿಮಠ ದೊಡ್ಡ ಅಂತರದಿಂದ ಗೆಲ್ತಾರೆ. ಉಪಚುನಾವಣೆ ಸಮರದಲ್ಲಿ CM ಅಷ್ಟೇ ಅಲ್ಲ 15 ಜನ ಮಿನಿಸ್ಟರ್ಗಳನ್ನ ಕರೆತಂದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಆ ಜಾತಿ ಈ ಜಾತಿ ಅಂತೇಳಿ ಎಲ್ಲ ಜಾತಿಯ ಸಚಿವರನ್ನು ಕರೆತಂದಿದ್ದಾರೆ. ವೀರಣ್ಣ ಚರಂತಿಮಠ ಒಬ್ಬ ಸಜ್ಜನ ರಾಜಕಾರಣಿ. ಯಾವುದೇ ಕಳಂಕವೂ ಚರಂತಿಮಠ ಅವರ ಮೇಲಿಲ್ಲ. ವೀರಣ್ಣ ಪರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ ಬೇಟೆಯನ್ನ ಆಡಿದ್ದಾರೆ. ಒಂದು ಕಡೆ ಅದೇ ಬಾಗಲಕೋಟೆಯಲ್ಲಿ CM ಸಿದ್ದರಾಮಯ್ಯನವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಉಮೇಶ್ ಮೇಟಿ ಅವರ ಪರವಾಗಿ. ಇನ್ನು ಮತ್ತೊಂದು ಕಡೆ ವೀರಣ್ಣ ಚರಂತಿಮಠ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಬಿಜೆಪಿಯ ಘಟಾನುಘಟಿ ನಾಯಕರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. BY ವಿಜಯೇಂದ್ರ ಅವರಿದ್ದಾರೆ. ಸೊ ಅವರು ಇವತ್ತು ಮಾತಾಡಿರೋದು ವೀರಣ್ಣ ಚರಂತಿಮಠ ಒಬ್ಬ ಸರಳ ಸಜ್ಜನ ರಾಜಕಾರಣಿ. ಯಾವುದೇ ರೀತಿಯಾದಂಥ ಕಳಂಕ ಅವರ ಹೆಸರುಗಂಟಿಲ್ಲ. ವೀರಣ್ಣ ದೊಡ್ಡ ಅಂತರದಿಂದ ಗೆಲ್ತಾರೆ. ಉಪಚುನಾವಣೆ ಸಮರದಲ್ಲಿ CM ಅಷ್ಟೇ ಅಲ್ಲ 15 ಜನ ಮಿನಿಸ್ಟರ್ಗಳನ್ನ ಕರೆತಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆ ಜಾತಿ ಈ ಜಾತಿ ಅಂತೇಳಿ ಎಲ್ಲ ಜಾತಿಯ ಸಚಿವರನ್ನು ಕರೆ ತಂದಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ಹಿಂದೊಂದು ಕೂಡ ಗೆದ್ದಿಲ್ಲದೆ ಇರತಕ್ಕಂತ ಅಂತರದಿಂದ ಅಷ್ಟು ದೊಡ್ಡ ಅಂತರದಿಂದ ಈ ಬಾರಿ ಗೆಲ್ತಾರೆ. ತಾಯಂದ್ರ ಆಶೀರ್ವಾದನೂ ಇದೆ, ಹಿರಿಯರ ಆಶೀರ್ವಾದನೂ ಇದೆ. ಯುವಕರು ಸಂಕಲ್ಪವನ್ನು ಕೂಡ ತೊಟ್ಟಿದ್ದಾರೆ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರಾರು ಕೋಟಿ ಅನುದಾನ ಇಲ್ಲಿಗೆ ಬರ್ತಾ ಇತ್ತು. 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಇವತ್ತು ಅನುದಾನಕ್ಕೆ ಒಂದು ರೀತಿ ಮುಖ್ಯಮಂತ್ರಿಗಳು ಬರ್ತಾರೆ. ಪಾಪ ಅವರೆಲ್ಲೊಂದ್ ಕಡೆ ಬಾಗಲಕೋಟೆ ಸೋತ್ಬಿಟ್ರೆ ನಮಗೆ ಮುಜುಗರ ಆಗುತ್ತೆ ಅಂತೇಳಿ ಪಾಪ ಮುಖ್ಯಮಂತ್ರಿಗಳು ಅವರ ಒಬ್ಬರ ಶಕ್ತಿ ಸಾಕಾಗೋದಿಲ್ಲ ಅಂತೇಳಿ 15 ಜನ ಸಚಿವರನ್ನ ಕರ್ಕೊಂಡು ಬಂದು ಬಾಗಲಕೋಟೆಯಲ್ಲಿ ಕೂತಿದ್ದಾರೆ. ಆ ಜಾತಿ ಈ ಜಾತಿ ಅನ್ಕಡೆ ಎಲ್ಲಾ ಜಾತಿಯ ಸಚಿವರನ್ನು ಕೂಡ ಕರ್ಕೊಂಡ್ ಬಂದಿದ್ದಾರೆ. ಬಹುಶಃ ನನಗನ್ನಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳು 17 ಬಜೆಟ್ ಅನ್ನು ಕೊಟ್ಟಿದ್ದೇನೆ, ದೇವರಾಜ ಅರಸರ ದಾಖಲೆ ಮುರಿದಿದ್ದೇನೆ ಅಂತ ಹೇಳ್ಕೊಳ್ತಾರೆ. ಅದು ಒಂದು ಕಡೆ ಇರಲಿ. ಬ್ರಿಟಿಷರ ಒಡೆದಾಡುವ ನೀತಿಯನ್ನ ಅನುಸರಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ದೇಶದಲ್ಲಿ ಯಾರು ಇದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಇವರಿಗೆ ಯಾವ ಸಮುದಾಯದ ಕಾಳಜಿಯೂ ಕೂಡ ಇಲ್ಲದೆ ಇರುವಂತದ್ದು ಕಾಂಗ್ರೆಸ್